ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ನಲ್ವ, ಹಾಲು ತಂದಿದ್ವಿ ಬೆಳಗ್ಗೆ 1 ಲೀಟರು, ಅದು ಒಡೆದೋಯ್ತು ಅಂತ. ಅಷ್ಟೆಲ್ಲ ದುಡ್ಡು ಕೊಟ್ಟು ತಂದುಬಿಟ್ಟು ಒಡೆದೋಯ್ತು ಅಂದ್ಬಿಟ್ಟು ಯಾಕೆ ಬಿಸಾಕೋದು ಅಂದ್ಬಿಟ್ಟು ಅದರಲ್ಲೇ ಪನ್ನೀರ್ ಮಾಡ್ಕೊಂಬೇಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಾಗಿ ಪನ್ನೀರ್ ಬೇಕು ಅಂದಾಗ ಮನೇಲೇ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ಹಾಲು ಒಡೆದೋಗಿತ್ತಲ್ಲ ಅಂದ್ಬಿಟ್ಟು ಸರಿ ಇದರಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಪಾತ್ರೆಗೆ ಒಡೆದೋಗಿರೋ ಹಾಲನ್ನ ಹಾಕ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಹಾಲನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್. ಒಡೆದೋಗಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ವಿನಿಗರ್ ಅಥವಾ ನಿಂಬೆಹಣ್ಣು ಏನಾದರೂ ಹಾಕ್ಬಿಟ್ಟು ಕಾದ ಮೇಲೆ ಅದನ್ನು ಹಾಕ್ಬಿಟ್ಟು ಕಾಯಿಸಿದ್ರೆ ಹಾಲು ತಾನಾಗೆ ಒಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಏನು ಮಾಡೋದು, ಅದೇ ಒಡೆದೋಗ್ಬಿಟ್ಟಿದೆಯಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಕಾಯಿಸಿದಾಗ ಅದು ನೀರು ಬೇರೆ ಮತ್ತು ಪನ್ನೀರ್ ಬೇರೆ ಸಪ್ರೇಟ್ ಆಗಬೇಕು. ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ತಾ ಇದ್ದೀನಿ, ಇಲ್ಲದೇ ತಳ ಅಂಟ್ದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅದನ್ನು. ಪನ್ನೀರು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅದರಲ್ಲಿ ಫಾಸ್ಫರಸ್ ಮತ್ತು ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ. ಇದರಿಂದ ನಮ್ಮ ಮೂಳೆಗೆ ಮತ್ತು ಹಲ್ಲುಗಳಿಗೆ ಎಲ್ಲ ತುಂಬಾ ಒಳ್ಳೆಯದು. ಮೂಳೆ ಮತ್ತು ಹಲ್ಲುಗಳೆಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಾವು ಆದಷ್ಟು ಪನ್ನೀರನ್ನ ಹೊರಗಡೆಯಿಂದ ತರೋದ್ರಿಂದ ಮನೇಲೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ಆದಷ್ಟು ಹೊರಗಡೆಯಿಂದ ಪನ್ನೀರನ್ನ ತರೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಇಷ್ಟು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೇಕು. ಮಾಡೋ ಮನಸ್ಸಿರ್ಬೇಕು ಅಷ್ಟೇ. ಅದರಲ್ಲೂ ಈಗೆಲ್ಲ ಪನ್ನೀರ್ ಕೂಡ ಡೂಪ್ಲಿಕೇಟ್ ಬಂದುಬಿಟ್ಟಿದೆ. ಅದರಲ್ಲೂ ಕಲಬೆರಕೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ಹೈಜೀನ್ ಇರಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವೇ ಮನೆಯಲ್ಲೇ ಮಾಡಿಕೊಂಡ್ರೆ ಹೈಜೀನಾಗೂ ಇರುತ್ತೆ ಮತ್ತು ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳೆದು ಒಣಗಾಕಿದ್ದೆ ಮತ್ತು ಅದನ್ನು ಒರೆಸ್ಬಿಟ್ಟು ಬಾಕ್ಸಿಗೆ ತುಂಬೋಣ ಅಂದ್ಬಿಟ್ಟು ಅದನ್ನು ಹಾಗೇ ಹಾಲು ಕಾಯಿಸ್ತಾ ಇದ್ದೀನಲ್ವ, ಕಾಯ್ತಾ ಇದೆ ಅದು. ಅಷ್ಟರಲ್ಲಿ ಮೆಣಸಿನ್ಕಾಯಿನೆಲ್ಲ ತುಂಬೋಣ ಅಂದ್ಬಿಟ್ಟು ಬಾಕ್ಸಿಗೆ ನಾನು ತುಂಬ್ಕೊಳ್ತಾ ಇದ್ದೆ. ಅವಾಗಿನ ಕೆಲಸಗಳನ್ನೆಲ್ಲ ಅವಾಗೇ ಮುಗಿಸ್ಬಿಟ್ರೇ ಸ್ವಲ್ಪ ಸಮಾಧಾನ ನನಗೆ. ಇಲ್ಲದೆ ಹೋದರೆ ಅದು ಹಾಗೇ ಇದೆಯಲ್ಲ, ಅದು ಮಾಡಲಿಲ್ವಲ್ಲ, ಇದನ್ನು ಮಾಡಬೇಕಲ್ಲ ಅಂತ ತಲೆಯಲ್ಲಿ ಅದೇ ಓಡ್ತಾನೇ ಇರುತ್ತೆ ನನಗೆ. ಅದಕ್ಕೆ ಹಾಗೆ ತುಂಬೋಣ ಅಂದ್ಬಿಟ್ಟು ಇದನ್ನು ಮುಗಿಸ್ಕೊಂಡೆ. ಇನ್ನು ಪನ್ನೀರನ್ನ ಕಾದ್ಮೇಲೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಆರೋಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಅದನ್ನು ಆರೋಕ್ಕೆ ಬಿಟ್ಟಮೇಲೆ ಅದು ನೀರೆಲ್ಲ ಮೇಲ್ಗಡೆ ಬಂದು ತಿಳಿ ನೀರು ನಿಂತಿರುತ್ತೆ, ಪನ್ನೀರೆಲ್ಲ ಕೆಳಗಡೆ ಹೋಗಿರುತ್ತೆ. ಸೊ ಆವಾಗ ಸೋಸ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಇನ್ನು ಪನ್ನೀರನ್ನ ನಾವು ತಿನ್ನೋದ್ರಿಂದ ಅದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನು ನಾನು ಇದನ್ನು ಒಂದು ವೈಟ್ ಟವಲ್, ಕಾಟನ್ ಟವಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡು ನೀರು ಬೇರೆ ಪನ್ನೀರ್ ಬೇರೆ ಸಪ್ರೇಟ್ ಮಾಡಿಕೊಂಡು ಆ ಪನ್ನೀರ್ ಮೇಲೆ ಸ್ವಲ್ಪ ನಾವು ಬೇರೆ ನೀರನ್ನು ಹಾಕಬೇಕು. ಬೇರೆ ನೀರನ್ನು ಹಾಕಿದಾಗ ಅದರಲ್ಲಿರೋ ಅಂಥ ಬೇರೆ ಏನಾದರೂ ಸ್ಮೆಲ್ ಏನಾದರೂ ಇರುತ್ತಲ್ವ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಆವಾಗ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಬೇರೆ ವಾಟರ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಅದನ್ನು ಹಿಂಡ್ಕೋಬೇಕಾಗತ್ತೆ. ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಬೇಕು. ನಿಮಗಿನ್ನೂ ಪರ್ಫೆಕ್ಟಾಗಿ ಬೇಕಂದರೆ ಅದರದ್ದೇ ಮೋಲ್ಡೆಲ್ಲ ಸಿಗುತ್ತೆ, ಪನ್ನೀರ್ ಮೋಲ್ಡೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಬೇಕಾದರೂ ಮಾಡ್ಕೋಬೋದು. ನಾವು ಮನೆಗಲ್ವಾ, ಹೇಗಿದ್ರೂ ನಡೆಯುತ್ತಲ್ವ, ನಾವಿರೋದೇ 3 ಜನ. ಹಾಗಾಗಿ ನಾನು ಹಾಗೆ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಪನ್ನೀರನ್ನ ತಿನ್ನೋದ್ರಿಂದ ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದಾದರೆ, ನಾನು ಆಗಲೇ ಹೇಳ್ದಂಗೆ ಅದರಲ್ಲಿ ಫಾಸ್ಫರಸ್ ಮತ್ತು ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ನಮ್ಮ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ತುಂಬಾ ಒಳ್ಳೆಯದು ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ ಹಲ್ಲುಗಳು. ಪ್ರತಿದಿನ ಊಟದಲ್ಲಿ ಪನ್ನೀರನ್ನ ತಗೊಳ್ಳೋದ್ರಿಂದ ಮೂಳೆಗಳ ಡಿಸಾರ್ಡರ್ ಬರೋದಿಲ್ಲ ಫ್ರೆಂಡ್ಸ್. ನಮಗೆ ಹಲ್ಲೂ ಗಟ್ಟಿಯಾಗತ್ತೆ, ಮೂಳೆಗಳು ಗಟ್ಟಿಯಾಗತ್ತೆ. ಮತ್ತು ಪನ್ನೀರು ನಮಗೆ ಇಮಿಡಿಯೇಟ್ ಎನರ್ಜಿ ಕೊಡುತ್ತೆ ಫ್ರೆಂಡ್ಸ್. ತುಂಬ ಸುಸ್ತಿರೋರು ಏನಾದರೂ ಪನ್ನೀರ್ ತೊಗೊಂಡ್ರೆ ಅವ್ರಿಗೆ ಸ್ವಲ್ಪ ಇಮಿಡಿಯೇಟಾಗಿ ಎನರ್ಜಿ ಬರುತ್ತೆ. ಹಾಲಲ್ಲಿ ಇದನ್ನು ಮಾಡಿರೋದ್ರಿಂದ ಹಾಲಿನ ಎಲ್ಲ ಗುಣಲಕ್ಷಣಗಳು ಕೂಡ ಈ ಪನ್ನೀರಲ್ಲಿ ನಮಗಿರುತ್ತೆ. ಮತ್ತು ವರ್ಕೌಟ್ ಮಾಡೋರ್ಗಂತೂ ಇದೊಂದು ಹೇಳಿ ಮಾಡಿಸಿರೋ ಅಂಥ ಫುಡ್ಡು ಫ್ರೆಂಡ್ಸ್. ಮತ್ತು ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ಕೂಡ ಇದು ತುಂಬ ಒಳ್ಳೆಯದು. ಡೈಜೆಸ್ಟಿವ್ ಫೈಬರ್ ಕೂಡ ಇದರಲ್ಲಿ ಹೆಚ್ಚಾಗಿದೆ. ಇನ್ನು ಕ್ಯಾನ್ಸರ್ ಕಾಯಿಲೆಗೆ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಇತ್ತೀಚಿನ ಸಂಶೋಧನೆಗಳಲ್ಲಿ ಕ್ಯಾನ್ಸರ್ಗೂ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ರಿಸರ್ಚಲ್ಲಿ. ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೆ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ನಮ್ಮ ಪನ್ನೀರ್. ಇನ್ನು ಇದನ್ನೆಲ್ಲ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಳಿ. ರೌಂಡಾಗಿ ಬೇಕಾದ್ರೆ ಮಾಡ್ಕೊಬೋದು, ಸ್ಕ್ವೇರಾಗಿ ಬೇಕಾದ್ರೆ ಮಾಡ್ಕೊಳ್ಬೋದು. ಮಾಡಿಕೊಂಡು ಅದೇ ಕಾಟನ್ ಬಟ್ಟೆನ ನಾನು ಚೆನ್ನಾಗಿ ಟವಲ್ ತೊಗೊಂಡಿದ್ನಲ್ಲ, ಟವಲಲ್ಲಾದರೆ ಅದರದ್ದು ಇನ್ನೂ ವಾಟರ್ ಕಂಟೆಂಟ್ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಟನ್ ಟವಲ್ಲೇ ತೊಗೊಂಡಿದ್ದೆ. ಆ ಟವಲ್ನೇ ಚೆನ್ನಾಗಿ ಸುತ್ತಬಿಟ್ಟು ಅದ್ರ ಮೇಲೆ ಏನಾದರೂ ವೆಯ್ಟ್ ಇಟ್ಬಿಟ್ಟಿಬೇಕು. ಏನಾದರೂ ಇಡ್ಬೋದು, ಡಬ್ಬ ಆದರೂ ಇಟ್ಕೊಳ್ಳಿ. ನಾನು ಕಲ್ಲು ಇಟ್ಕೊಂಡಿದ್ದೀನಿ. ವೆಯ್ಟಾಗಿರೋ ಡಬ್ಬ ಬೇಕಾದರೂ ಇಟ್ಕೊಂಡ್ರೆ ಅಷ್ಟೇ. ಇಟ್ಬಿಟ್ರೆ ಅದನ್ನು ಸ್ವಲ್ಪ 1-2 hours 3 hours ರೆಸ್ಟಿಗೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಸೆಟ್ಟಾಗಿರುತ್ತೆ. ಆಮೇಲೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ, ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಪನ್ನೀರನ್ನ ಮಾಡ್ಕೊಳ್ಳಿ. ಹೊರಗಡೆ ತಂದು ತಿನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಾವು ಮನೇಲೇ ಮಾಡೋದ್ರಿಂದ ನಾವೇ ಮಾಡ್ಕೊಂಡಿರೋದು ಅನ್ನೋ ಖುಷಿ ಕೂಡ ನಮಗಿರುತ್ತೆ. ಮತ್ತು ನಾವೇ ಮಾಡಿರೋದ್ರಿಂದ ಹೈಜೀನಾಗಿ ಕೂಡ ಇರುತ್ತೆ. ಇನ್ನು ಅದು ಸೆಟ್ ಆಗೋಕ್ಕೆ ಅಂತ ಇಟ್ಟಿದ್ರೆ ಅಷ್ಟರಲ್ಲಿ ರುಚಿಮ ಬಂದು ಎಲ್ಲ ಅದನ್ನು ಮುಟ್ಟಿ ತೆಗೆದು ಮುರಿದು ಆಗಲೇ ಬಾಯಿಗೆ ಹಾಕ್ಕೊಂಡು ಎಲ್ಲ ಈ ಥರ ಮಾಡಿಟ್ಟಿದ್ದಾಳೆ ನೋಡಿ. ಪುಡಿ ಎಲ್ಲ ಮಾಡಿ ಹೇಗೆ ಮಾಡಿದ್ದಾಳೆ ಅಂತ. ಅವಳಿಗೆ ಪನ್ನೀರ್ ಅಂದರೆ ಇಷ್ಟ. ಅವಳಿಗೆ ಅದರಲ್ಲಿ ರೆಸಿಪೀಸ್ಗಿಂತ ಹಾಗೆ ಉಪ್ಪು ಖಾರ ಹಾಕಿ ತವ ಮೇಲೆ ಫ್ರೈ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟ. ಮತ್ತು ಪನ್ನೀರ್ ಟಿಕ್ಕಾ ಕೂಡ ಅವಳು ತುಂಬ ಇಷ್ಟಪಡ್ತಾಳೆ. ಒಟ್ಟಿನಲ್ಲಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ಒಂಥರ ಸ್ಪಾಂಜಿಯಾಗಿ ಬಂದಿದೆ. ನಮ್ಮ ರುಚುಮ ಎಲ್ಲ ಮುರಿದು ಹಾಕಿ ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟಿದ್ಲು. ಇನ್ನೂ ಸರಿಯಾಗಿ ಸೆಟ್ ಆಗಿರಲಿಲ್ಲ ಅದು. ಆಗಲೇ ಅವಳು ಬಂದು ತೆಗೆದು ಎಲ್ಲ ನೋಡಿ ಇದು ಮಾಡ್ತಾಯಿದ್ಲು. ಸರಿ, ಇನ್ನೇನು ಮಾಡೋದು ಅಂತ ಹೇಗೆ ಓಪನ್ ಮಾಡಿಬಿಟ್ಟಿದ್ದಾಳಲ್ಲ ಅಂದ್ಬಿಟ್ಟು ಹಾಗೆ ಕಟ್ ಮಾಡಿದೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರೋವಂಥ ಪನ್ನೀರನ್ನ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.